ಇವತ್ತು CWRC ಕೊಟ್ಟಿರುವಂತಹ ನಿರ್ದೇಶನ ಏನಿದೆ ನಮ್ಮ ರಾಜ್ಯಕ್ಕೆ ಒಂದು ರೀತಿ ನಮ್ಮ ರೈತರಿಗೆ ಹಾಗೂ ನಾಡಿನ ಜನರಿಗೆ ಮರಣ ಶಾಸನ ರೀತಿ ಭಾಸವಾಗ್ತಾ ಇದೆ. ಇರುವಂತಹ ಎಲ್ಲಾ ಡ್ಯಾಮ್ಗಳು ಖಾಲಿ ಆಗಿರುವಂತಹ ಸಂದರ್ಭದಲ್ಲಿ ತಮಿಳುನಾಡಿಗೆ ನೀರನ್ನ ಹರಿಸಬೇಕು ಅನ್ನುವಂತಹ ಆದೇಶ ಏನಿದೆ ಇದು ನಿಜವಾಗ್ಲೂ ಜನರ ಆಕ್ರೋಶಕ್ಕೆ ಕಾರಣವಾಗಿದೆ. ಇದರ ಬೆನ್ನಲ್ಲೇ ಕಾವೇರಿ ನೀರನ್ನ ಸಮುದ್ರಕ್ಕೆ ಬಿಡ್ತಾ ಇರೋ ವಿಡಿಯೋವನ್ನ ಶಾಸಕ ಗಣಿಗ ರವಿಕುಮಾರ್ ರಿಲೀಸ್ ಮಾಡಿದ್ದಾರೆ. ವ್ಯರ್ಥವಾಗಿ ನೀರನ್ನ ಸಮುದ್ರಕ್ಕೆ ಹರಿಸಲಾಗ್ತಾ ಇದೆ ಅನ್ನುವಂತಹ ಆರೋಪವನ್ನ ಮಾಡ್ತಿದ್ದಾರೆ. ತಮಿಳುನಾಡಿಗೆ ನಮ್ಮ ರಾಜ್ಯ ನೀರು ಹರಿಸಬೇಕೆಂಬ CWRC ಆದೇಶ ಏನಿದೆ ಆ ಆದೇಶದ ಬೆನ್ನಲ್ಲೇ ಈಗ ಒಂದು ವಿಡಿಯೋವನ್ನ ರಿಲೀಸ್ ಮಾಡಿದ್ದಾರೆ. ತಮಿಳುನಾಡಿನ ಚಿದಂಬರಂನಲ್ಲಿ ನದಿಯಲ್ಲಿ ನೀರು ಹರಿಕೊಂಡು ಸಮುದ್ರ ಸೇರ್ತಾ ಇದೆ. ವ್ಯರ್ಥವಾಗಿ ಸಮುದ್ರಕ್ಕೆ ಹರಿಯೋದನ್ನ ಉಳಿಸಿ ಅಂತ ಈ ವೇಳೆ ಅವರು ಸಲಹೆ ಕೊಟ್ಟಿದ್ದಾರೆ. ತಮಿಳುನಾಡು ಸರ್ಕಾರಕ್ಕೆ ನೀರು ಬೇಕು ಅಂತ ಆ ಹಪಹಪಿತನ ತೋರಿಸುವಂತ ತಮಿಳುನಾಡಿನ ಸರ್ಕಾರ ಹಂಗು ಹಿಂಗು ಮಾಡಿ ಬರುವಂತ ನೀರನ್ನ ಉಳಿಸ್ಕೊಳ್ಬೇಕಲ್ವಾ? ಅದನ್ನ ವ್ಯರ್ಥವಾಗಿ ಸಮುದ್ರಕ್ಕೆ ಹರಿಸಿದ್ರೆ ಏನರ್ಥ ಅದು? ನಾನು ಈಗ ತಮಿಳುನಾಡಿನ ಚಿದಂಬರಂ ಹತ್ರ 2 ಕಿಲೋಮೀಟರ್ ಅಲ್ಲಿ ಕಾವೇರಿ ನದಿ ಏನು ಕಡಲೂರಿಗೆ ಸಮುದ್ರ ಸೇರ್ತದೆ ಆ ಜಾಗದ ಹತ್ರ ನಿಂತಿದ್ದೀನಿ. ಇದು ತೋರ್ಸಪ್ಪ ಆ ಕಡೆಗೆ. ಇದು ಚಿದಂಬರಂ ಜಿಲ್ಲೆಯಲ್ಲಿ ನೋಡಿ, ಇಲ್ಲಿಂದ ಅಲ್ಲಿವರೆಗೂ ಕಾವೇರಿ ನದಿ ಹರಿಯುವಂಥ ದೊಡ್ಡ ಹೊಳೆ ಇದು ನಮ್ಮ ಕಾವೇರಿ ನದಿ. ನಾವು ನೀರಿಲ್ಲ ಏನೂ ಇಲ್ಲ ಅಂತ ಅಳ್ತಾ ಇದ್ದೀವಿ. ಸಮುದ್ರಕ್ಕೆ ನೋಡಿ ನೀರು ಹೆಂಗೆ ಹೋಗ್ತಾ ಇದೆ. ಮೇಕೆದಾಟು ತೋರ್ಸಪ್ಪ, ನೀರು ತೋರ್ಸಲ್ಲಿ. ಮೇಕೆದಾಟು ಯಾಕೆ ಆಗಬೇಕು ಅಂದರೆ ಈ ನೀರು ಸುಮ್ಮನೆ ಹರಿದು ಸಮುದ್ರಕ್ಕೆ ಹೋಗ್ತದಲ್ಲ, ಇದನ್ನ ತಡೆದು ಅಲ್ಲಿ ಮೇಕೆದಾಟು ಕಟ್ಟಿದ್ರೆ ನಮಗೂ ನೀರಾಗುತ್ತೆ, ಇವ್ರಿಗೂ ನೀರಾಗುತ್ತೆ. ಇದು ನೋಡಿ, ಬಿರು ಬೇಸಿಗೆ ನಾವು ಪಡ್ಕೊತಾ ಇದೀವಿ, ಕುಡಿಯೋಕೆ ನೀರಿಲ್ಲ, ಅದಿಲ್ಲ ಇದಿಲ್ಲ ಅಂತ. ಇವ್ರು ಸಮುದ್ರಕ್ಕೆ ನೋಡಿ ಹೆಂಗ್ ಬಿಡ್ತಾವ್ರೆ. ಅವ್ರಿಗೂ ತಡ್ಕೊಳಕ್ ಇದನ್ನ ತಡೆಯೋಕ್ಕೂ ಇಲ್ಲ. ಇದನ್ನ ಅರ್ಥ ಮಾಡ್ಕೋಬೇಕು ರೈತರು, ತಮಿಳ್ನಾಡವರು ಅರ್ಥ ಮಾಡ್ಕೋಬೇಕು. ನಾನು ದೇವಸ್ಥಾನಕ್ಕೆ ಭೇಟಿ ಕೊಡೋಣ ಅಂತ ಬಂದೆ, ನೋಡಿದೆ ನಮ್ಮ ಕಾವೇರಿ ನೀರು ಈ ರೀತಿ ಹರಿದು ಕಡಲೂರು, ಇಲ್ಲಿಂದ ಕಡಲೂರು ಇರೋದು 50 ಕಿಲೋಮೀಟ್ರು, ಇನ್ನು 60 ಕಿಲೋಮೀಟ್ರ್ ಹೋದ್ರೆ ಸಮುದ್ರಕ್ಕೆ ಸೇರ್ತದೆ ಕಾವೇರಿ. ಇಷ್ಟು ನೀರು ಪೋಲಾಗಿ ಹೋಗ್ತಾ ಇದೆ. ನಾವು ಬೆಳೆ ಇಲ್ಲ, ಕಬ್ಬು ಬೆಳೆ ಇಲ್ಲ ಅಂತ ಅಳ್ತಾ ಇದ್ದೀವಿ. ಇದನ್ನ ತಡೆಗಟ್ಟಬೇಕಾದ್ರೆ ನಮ್ದು ಮೇಕೆದಾಟು ಡ್ಯಾಮ್ ಆಗಲೇಬೇಕು. ಜೈ ಮೇಕೆದಾಟು. CWRC ಅವರು ಕೊಟ್ಟರೋ ಗೊತ್ತಿಲ್ಲ, ಆದರೆ ರಾಜ್ಯ ಸರ್ಕಾರಕ್ಕೆ, ನಮ್ಮದೇ ಸರ್ಕಾರಕ್ಕೆ ನಾನು ಒತ್ತಾಯ ಮಾಡೋದು, ಯಾವುದೇ ಕಾರಣಕ್ಕೂ ನಮ್ಮ ರೈತರಿಗೆ ಬೆಳೆಗಳಿಗೆ ಕುಡಿಯೋದಕ್ಕೆ, ಬೆಂಗಳೂರು ಕುಡಿಯೋದಕ್ಕೆ ನೀರಿಲ್ದಿರೋ ಸಂದರ್ಭದಲ್ಲಿ ಯಾವುದೇ CWRC ಆರ್ಡ್ರಿಗೆ ಮನ್ನಣೆ ಕೊಡದೆ ಅವ್ರಿಗೆ ನೀರು ಬಿಡಬೇಡಿ ಅಂತ ನಾನು ಒತ್ತಾಯ ಮತ್ತು ಮನವಿ ಕೂಡ ಮಾಡ್ತೀನಿ. ಸರ್, ಬೆಳೆಗಳು ಬೆಳಿಬೇಡಿ ಅಂತೇಳಿ CM ಹೇಳಿದ್ರು, ಆದರೆ CWRC ಮುಂದೆ ಇಲ್ಲಿ ವಾಸ್ತವ ಸ್ಥಿತಿ ಮನವರಿಕೆ ಮಾಡ್ಕೊಳ್ಳೋ ವಿಫಲ ಆಯ್ತಾ ಅಂತ? ನಮ್ಮ ಮನವರಿಕೆ ಮಾಡಿಕೊಟ್ಟಿದ್ದೀವಿ. ಅವ್ರೇನು ಅಂದರೆ 35 TMC ಈ ಜುಲೈಯಲ್ಲಿ ಬಿಡಬೇಕಾಗಿತ್ತು, ಅಟ್ಲೀಸ್ಟ್ 4 TMC ಬಿಡಿ ಅಂತ ಅವರು ಸಾಮಾಜಿಕ ನ್ಯಾಯದ ಲೆಕ್ಕಾಚಾರದಲ್ಲಿ ಕೇಳಿದ್ದಾರೆ. ಈಗ ನಾವು ಅವ್ರು ಕೇಳಿರೋ ತಪ್ಪು, ನಮ್ಮವರು ವೀಕ್ ಅಂತ ನಾವು ಹೇಳೋದಕ್ಕಾಗಲ್ಲ. ಆದರೆ ಅವರು ಏನೇ ಆರ್ಡ್ರ್ ಮಾಡಿರಲಿ, ಬಿಡಬಾರ್ದು ನೀರನ್ನ. ಅವ್ರಿಗೆ, ನಮಗೆ ತೊಂದರೆ ಆಗ್ತದೆ, ರೈತರಿಗೆ ತೊಂದರೆ ಆಗ್ತದೆ. ಅದರಲ್ಲೂ ಹೆಚ್ಚಾಗಿ ಇನ್ನು ನಾಳೆ ಮಳೆ ಬರುತ್ತಾ ಬರಲ್ವ ನಮ್ಗೆ ಗೊತ್ತಿಲ್ಲ. ಮಳೆ ಬಂದರೆ ವೆಲ್ ಆ್ಯಂಡ್ ಗುಡ್, 2 ರಾಜ್ಯಕ್ಕೂ ನೀರು ಆಗುತ್ತೆ. ಬಟ್ ಮಳೆ ಬಂದಿಲ್ಲ ಅಂದರೆ ಕುಡಿಯೋ ನೀರಿಗೆ ತೊಂದರೆ ಆಗ್ತದೆ, ಜಾನುವಾರುಗಳು ತೊಂದರೆ ಆಗುತ್ತೆ. ಆ ಕಾರಣದಿಂದ ನೀರು ಬಿಡೋದು ಬೇಡ. ನಾನು ಯಾವ ಜಿಲ್ಲೆ ಹೆಸರು ಮಾತ್ರ ಚಿದಂಬರಮ. ಮೊನ್ನೆ ನಾನು ಚಿದಂಬರಂ ಜಿಲ್ಲೆಯಲ್ಲಿ ನಾನು ತಿರುಣಾಲಾರ್ಗೆ ಹೋಗ್ಬೇಕಾಗಿತ್ತು. ಹೋಗ್ಬೇಕಾದ್ರೆ ನಾನು ಅದನ್ನೆಲ್ಲ ಮ್ಯಾಪೆಲ್ಲ ನೋಡಿ ಕಾವೇರಿ ನದಿ ಎಲ್ಲ ಹರಿಯುತ್ತೆ ಅಂತ. ಅಷ್ಟು ನೀರು ಚಿದಂಬರಂ ಆದಮೇಲೆ ಕಡಲೂರು ಅಂದರೆ ಸಮುದ್ರ ಸೇರೋಂಥದ್ದು, ಬಂಗಾಳ ಕೊಲ್ಲಿ. ಅಷ್ಟು ನೀರು ಹೋಗ್ತಾ ಇದೆ. ಈ ನೀರು ಬಿಡಿ ಅಂತ ಅವ್ರು ಕೇಳ್ತಾರೆ. ಅಂದರೆ ಇದನ್ನು ಅದಕ್ಕೋಸ್ಕರ ಮೇಕೆದಾಟು ಯಾಕೆ ಕಟ್ಟಬೇಕು ಅಂದರೆ, ಈ ರೀತಿ ವೇಸ್ಟ್ ಆಗಿ ತಮಿಳ್ನಾಡಿಗೆ ಇದು ಸಮುದ್ರಕ್ಕೆ ನೀರು ಹೋಗೋಂಥ ಸಂದರ್ಭದಲ್ಲಿ ಅದನ್ನು ತಡೆ ಹಿಡ್ಕೊಂಡ್ರೆ ಇಂತಹ ಸಂಕಷ್ಟದ ಪರಿಸ್ಥಿತಿಗಳಲ್ಲಿ ನೀರನ್ನು ಉಪಯೋಗಿಸ್ಕೋಬೋದು. ಆ ಕಾರಣಕ್ಕೆ ನಾನೇ ಹೋಗ್ತಾ ಇದ್ದು ಅದನ್ನು ವಿಡಿಯೋ ಮಾಡಿ ನಿಮ್ಗೆ ಕೊಟ್ಟಿದ್ದೀನಿ. ಅವರು ವಾಸ್ತವಾಂಶ ಅರಿಬೇಕು. ಈಗ ವಾಸ್ತವಾಂಶಗಳನ್ನು ಅರಿಬೇಕು. ಈಗ ತಮಿಳ್ನಾಡವ್ರು 30 ಸಿಂದ ತಕ್ಷಣ ಆರ್ಡರ್ ಮಾಡೋದು ಬಿಟ್ಟು ಇಲ್ಲಿ ಬಂದು ಏನು ಪರಿಸ್ಥಿತಿ ಇದೆ, ನಮ್ಮ ನಾಲೆಗಳ, ನಮ್ಮ ಕಬ್ಬಿಗೆ ಬೆಳೆದು ನಿಂತಿದ್ದ ಇದಕ್ಕೆ ನೀರಿಲ್ಲ, ಕುಡಿಯೋದಕ್ಕೆ ನೀರಿಲ್ಲ, ಇಂತಹ ಸಮಸ್ಯೆಗಳಿದೆ. ಅವರು ಬಂದು ಇಲ್ಲಿ ವಾಸ್ತವಾಂಶ ಅರಿತು ಮೀಟಿಂಗ್ ಮಾಡಿದರೆ ಚೆನ್ನಾಗಿರ್ತಾ ಇತ್ತು. ಅದನ್ನು ವೇಸ್ಟು ಅಂತ ಹೇಳಕ್ ಬರಲ್ಲ, ಅಷ್ಟು ನೀರು ಹೋಗ್ತಾ ಇದೆ. ಆ ನೀರನ್ನ ತಡೆದು ಅಣೆಕಟ್ಟು ಕಟ್ಟಿದ್ರೆ ನಮ್ಮ ಮೇಕೆದಾಟಲ್ಲಿ, ಇಲ್ಲ ಅವರೊಂದು ಅಣೆಕಟ್ಟು ಕಟ್ಕೊಂಡ್ರೆ
ಈ ಮೆಟ್ಟೂರು ಆದ್ಮೇಲೆ ಒಂದು ಅಣೆಕಟ್ಟು ಕಟ್ಕೊಂಡ್ರೆ ಇಂಥ ಸಂಕಷ್ಟ ಸಮುದಾಯದಲ್ಲಿ ಈಗ ಹೋದ್ಸರಿ 300 TMC ಎಕ್ಸ್ಟ್ರಾ ನೀರು ಹೋಗಿದೆ ತಮಿಳುನಾಡಿಗೆ. ಅದು ಸಮುದ್ರಕ್ಕೆ, ಈಗ ಏನು ನಾವು ವಿಡಿಯೋ ತೋರಿಸಿ ಅದು ಸಮುದ್ರಕ್ಕೆ ಹೋಗಿದೆ. ಅಂತ ನೀರನ್ನ ಪೋಲಾಗೋದನ್ನ ನೀವು ಅತಿ ಹೆಚ್ಚು ಮಳೆ ಬಂದಾಗ ಒಂದು ಅಣೆಕಟ್ಟು ಕಟ್ಕೊಂಡಿದ್ರೆ ಅವರು ಕಟ್ಟಾಕ್ಬಿಟ್ಟು ನಮ್ಮ ಮೇಕೆದಾಟು ಕಟ್ಟೋದಕ್ಕೆ ನಾವು ಕಟ್ಟಿದ್ರೆ ಇಂಥ ಪೋಲಾಗ ನೀರು ಎರಡೂ ರಾಜ್ಯಗಳಿಗೆ ಅನುಕೂಲ ಆಗ್ತದೆ. ಯಾಕಂದ್ರೆ ಮುಂದಿನ ಪೀಳಿಗೆ ಬೆಂಗಳೂರು ಬೆಳಿತಾರ ನಗರ, ಅವರು ಕುಡಿಯೋ ನೀರು ಬೇಕು, 6ನೇ ಅಂತ ಕೇಳ್ತಾರೆ, ಅದು 16ನೇ ಅಂತನೂ ಆಗ್ತದೆ. ಅಂತ ಸಂದರ್ಭಗಳಲ್ಲಿ ಇದು ಉಪಯೋಗಕ್ಕೆ ಬರುತ್ತೆ ಅನ್ನೋದು ನನ್ನ ಭಾವನೆ. ಏನಂತ ನಮ್ಮ ಭೂಮಿ ಅದೇನೋ ಅಂತಾರೆ, ಏನೋ ಒಂದು ಗಾದೆ ಇದೆ, ಕುಡಿಯೋ ನೀರಿಗೆ ಎಂತ ನಾಯಕನ, ಅದೇ ಆ ನಾಯಕನ ಅಪ್ಪಣೆ ಏನು ಅಂತ. ಇದನ್ನ ಬಿಡಬೇಕು. ತಮಿಳುನಾಡಿನ ಮುಖ್ಯಮಂತ್ರಿಗಳು ಒಳ್ಳೆ ಮನಸ್ಸಿಂದ ಕರ್ನಾಟಕಕ್ಕೆ ಬರ್ತೀನಿ ಅಂತ ಹೇಳಿದ್ರೆ ನಾವು ಸ್ವಾಗತ ಮಾಡ್ತೀವಿ. ನಮ್ಮ ಒಪ್ಪಿಗೆ ಬೇಕು, ನಿಮ್ಮ ಒಪ್ಪಿಗೆ ಬೇಕು. ಈಗ ಹೋಗ್ತಾ ಇದೆಯಲ್ಲ, ವಿಡಿಯೋ ಬಿಟ್ಟಿದ್ದೀನಲ್ಲ, ಇದಕ್ಕೆ ಉತ್ತರ ಕೊಡಿ. ಯಾಕೆ ಸಮುದ್ರಕ್ಕೆ ನೀರು ಹೋಗ್ತಾ ಇದೆಯಲ್ಲ, ಇದಕ್ಕೆ ಉತ್ತರ ಕೊಡಿ. ನೀವೊಂದು ಅಣೆಕಟ್ಟು ಕಟ್ಕೊಳ್ಳಿ. ನಮ್ಮ ಭೂಮಿ ಮೇಲೆ ನಮ್ಮ ನೀರಿಗೆ ಅಣೆಕಟ್ಟು ಕಟ್ಟಕ್ಕೆ ನಿಮ್ಮ ಹತ್ರ ಯಾಕೆ ಕೇಳಬೇಕು? ಇದರ ಕುರಿತಾಗಿ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನಂದೀಶ್. ಈಗ ಲೈವ್ ನಲ್ಲಿ ಜಾಯಿನ್ ಆಗ್ತಿದ್ದಾರೆ. ನಂದೀಶ್, ಒಂದ್ ಕಡೆ CWRC ಒಂದು ಮರಣ ಶಾಸನವನ್ನ ಕಾವೇರಿ ಜಲಾನಯನ ಭಾಗದ ಅಥವಾ ಪ್ರದೇಶದ ರೈತರಿಗೆ ಬರೆದಿರುವಂಥದ್ದು, ಇನ್ನೊಂದು ಕಡೆ ಹೋಗ್ತಿರುವಂತಹ ನೀರನ್ನು ಕೂಡ ಉಳಿಸ್ಕೊಳ್ದೆ ಸೀದಾ ಸಮುದ್ರಕ್ಕೆ ಬಿಡ್ತಿರುವಂತಹ ತಮಿಳುನಾಡು. ಇದೆರಡರ ಮಧ್ಯೆ ಬಡವಾಗ್ತಿರುವಂಥದ್ದು ನಮ್ಮ ರಾಜ್ಯ ಅಂತ ಹೇಳ್ಬೋದು. ಏನೇ ಡೀಟೇಲ್ಸ್ ಲಭ್ಯವಾಗ್ತಾ ಇದೆ ನಂದೀಶ್? ಖಂಡಿತ ರಾಹುಲ್, ಈಗಾಗಲೇ ಹಳೆ ಮೈಸೂರು ಭಾಗದ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಹೊಸ ಬೆಳೆಗೆ ನೀರನ್ನು ಕೊಡಲ್ಲ ಅಂತ ನಿಟ್ಟಿನಲ್ಲಿ ಈಗಾಗಲೇ ರಾಜ್ಯ ಸರ್ಕಾರವು ಕೂಡ ತಿಳಿಸಿರುವಂಥದ್ದು. ಆ ನಿಟ್ಟಿನಲ್ಲಿ ಮೊದಲೇ ಸಂಕಷ್ಟದಲ್ಲಿರುವಂತಹ ರೈತರಿಗೆ CWRC ಕೊಟ್ಟಿರುವಂತಹ ಇವತ್ತಿನ ಸೂಚನೆ ಒಂದು ರೀತಿ ಆಘಾತಕಾರಿಯಾಗಿದೆ, ಮರಣ ಶಾಸನವಾಗಿ ಮಾರ್ಪಟ್ಟಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಏಕೆಂದರೆ ಮುಂದಿನ 15 ದಿನಗಳ ಕಾಲ ಪ್ರತಿನಿತ್ಯ 3,500 ಕ್ಯೂಸೆಸ್ನಂತೆ KRS ಅಥವಾ ಕಾವೇರಿ ನದಿಯ ಮೂಲಕ ತಮಿಳುನಾಡಿಗೆ ನೀರನ್ನು ಹರಿಸಬೇಕು ನಿಟ್ಟಿನಲ್ಲಿ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಇದು ಒಂದು ಕಡೆ ಮರಣ ಶಾಸನವಾಗಿಯೇ ಇದೆ. ಏಕೆಂದರೆ ಹಳೆ ಮೈಸೂರು ಭಾಗದ ಯಾವುದೇ ಡ್ಯಾಮ್ಗಳು ಕೂಡ ಸಂಪೂರ್ಣವಾಗಿ ಭರ್ತಿ ಆಗಿಲ್ಲ, ಮಳೆಯೂ ಕೂಡ ಬರ್ತಾ ಇಲ್ಲ. ಒಂದು ರೀತಿ ಸಂಕಷ್ಟದ ಸ್ಥಿತಿಯಲ್ಲಿ ಈ ರೀತಿಯ ಒಂದು ಸೂಚನೆಯನ್ನು ಕೊಟ್ಟಿರುವಂಥದ್ದು ನಿಜಕ್ಕೂ ಕೂಡ ಮರಣ ಶಾಸನವಾಗಿಯೇ ಮಾರ್ಪಟ್ಟಿದೆ ಅಂತಲೇ ಹೇಳ್ಬೋದು. ಇದರ ನಡುವೆ ತಮಿಳುನಾಡು ಪದೇ ಪದೇ ಕಾವೇರಿ ನೀರಿಗಾಗಿ ಖ್ಯಾತಿಯನ್ನು ತೆಗೆಯುತ್ತೆ. ಆದರೆ ಏನು ಮೇಕೆದಾಟು ಯೋಜನೆಗೂ ಕೂಡ ಅಡ್ಡಗಾಲನ್ನು ಆಗ್ತಾ ಇದೆ. ಆದರೆ ಮೆಟ್ಟೂರು ಡ್ಯಾಮ್ನಿಂದ ಏಕಾಏಕಿ ನದಿಯ ಮೂಲಕ ಸಮುದ್ರಕ್ಕೆ ನೀರನ್ನು ಬಿಡಲಾಗ್ತದೆ ಎಂಬ ನಿಟ್ಟಿನಲ್ಲಿ ಒಂದು ಶಾಕಿಂಗ್ ವಿಡಿಯೋವನ್ನು, ಒಂದು ಗಂಭೀರ ಆರೋಪವನ್ನು ಮಂಡ್ಯ ಶಾಸಕ ಗಣಿಗ ರವಿಕುಮಾರ್ ಅವರು ಕೂಡ ಮಾಡಿರುವಂಥದ್ದು. ಮೊನ್ನೆ ಪ್ರವಾಸಕ್ಕೆ ಹೋದಂಥ ಸಂದರ್ಭದಲ್ಲಿ ವಿಡಿಯೋವನ್ನು ಮಾಡಿಕೊಂಡು ತಮ್ಮ ಮೊಬೈಲ್ನಲ್ಲೇ ಅದರ ಒಂದು ವಿಡಿಯೋವನ್ನು ಮಾಡಿಕೊಂಡು ಅಲ್ಲಿನ ಪ್ರತ್ಯಕ್ಷ ವರದಿಯನ್ನು ಕೂಡ ಗಣಿಗ ರವಿಯವರು ಕೂಡ ಕೊಟ್ಟಿರುವಂಥದ್ದು. ನೇರವಾಗಿ ತಮಿಳುನಾಡು ವಿರುದ್ಧ ಒಂದು ಆರೋಪವನ್ನು ಮಾಡ್ತಾ ಇದ್ದಾರೆ. ಅಂದರೆ ನಮ್ಮ ಕಡೆ ಮಂಡ್ಯ ಜಿಲ್ಲೆಯ ರೈತರಿಗೆ ಕಬ್ಬಿಗೂ ಕೂಡ ನೀರನ್ನು ಕೊಡೋಕ್ಕಾಗ್ತಾ ಇಲ್ಲ, ಹೊಸ ಬೆಳೆಗೂ ಕೂಡ ನೀರನ್ನು ಕೊಡೋಕ್ಕಾಗ್ತಾ ಇಲ್ಲ. ಆದರೆ ತಮಿಳುನಾಡು ಏಕಾಏಕಿ ಮೆಟ್ಟೂರು ಡ್ಯಾಮ್ನಿಂದ ಸಮುದ್ರಕ್ಕೆ ನೀರನ್ನು ಹರಿಬಿಡಲಾಗ್ತಾ ಇದೆ. ಚಿದಂಬರಂ ಜಿಲ್ಲೆಯ ಕಡಲೂರು ಸಮೀಪ ಆ ಒಂದು ನದಿಯಲ್ಲಿ ಏನು ಹರಿದುಕೊಂಡೋಗಿ ಸಮುದ್ರವನ್ನು ಸೇರುವಂತಹ ಒಂದಷ್ಟು ವಿಡಿಯೋಗಳನ್ನು ಕೂಡ ಅವರು ಮಾಡಿ ಇದೀಗ ರಿಲೀಸ್ ಮಾಡಿರುವಂಥದ್ದು. ತಮಿಳುನಾಡು ವಿರುದ್ಧ ಒಂದು ರೀತಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಅಷ್ಟೇ ಅಲ್ಲ, ತಮಿಳುನಾಡು CM ವಿಜಯ್ ವಿರೋಧವೂ ಕೂಡ ಹರಿಹಾಯ್ತಾ ಇದ್ದಾರೆ. ಅಂದರೆ ಒಂದು ಕಡೆ ಈಗಾಗಲೇ ಮಾತುಕತೆಗೆ ನಮ್ಮ ರಾಜ್ಯದ CM ಜೊತೆ ಮಾತುಕತೆ ನಡೆಸ್ತೀನಿ ಅಂತ ಹೇಳ್ತಾರೆ. ಆದರೆ ಅತ್ತ ತಮಿಳುನಾಡು ನೀರಿಗಾಗಿ ಮತ್ತೆ ಖ್ಯಾತಿಯನ್ನು ತೆಗಿತಾರೆ. ಮತ್ತೆ ಮೇಕೆದಾಟು ಯೋಜನೆಗೆ ಅನುಮತಿ ಕೊಡದಂತೆ ಪ್ರಧಾನಿಯವರಿಗೆ ಪತ್ರ ಬರೀತಾರೆ. ಏನು ಮಾಡ್ತಾ ಇದ್ದಾರೆ ನಿಟ್ಟಿನಲ್ಲಿ ಒಂದು ಪ್ರಶ್ನೆಯನ್ನು ಕೂಡ ಗಣಿಗ ರವಿಕುಮಾರ್ ಅವರು ತಿಳಿಸ್ತಾ ಇರುವಂಥದ್ದು. ಅಷ್ಟೇ ಅಲ್ಲ, ನೀವು ಕೂಡ ಒಂದು ಡ್ಯಾಮನ್ನು ಕಟ್ಕೊಳ್ಳಿ, ಸಮುದ್ರಕ್ಕೆ ಏನು ವ್ಯರ್ಥವಾಗಿ ನೀರನ್ನು ಹರಿಸುವ ಬದಲು ನೀವು ಕೂಡ ಒಂದು ಡ್ಯಾಮನ್ನು ಕಟ್ಕೊಳ್ಳಿ, ನಮಗೂ ಕೂಡ ಮೇಕೆದಾಟು ಒಂದು ಅಣೆಕಟ್ಟೆಯನ್ನು ಕಟ್ಟಿಕೊಳ್ಳೋದಕ್ಕೆ ಅವಕಾಶವನ್ನು ಮಾಡಿಕೊಡಿ. ಈ ರೀತಿ ಪದೇ ಪದೇ ಖ್ಯಾತೆ ತೆಗೆಯುವಂಥದ್ದು ಸರಿಯಲ್ಲ ಎಂಬ ಒಂದು ಖಡಕ್ ಎಚ್ಚರಿಕೆಯನ್ನು ಕೂಡ ಗಣಿಗ ರವಿಕುಮಾರ್ ಅವರು ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ರಾಜ್ಯ ಸರ್ಕಾರಕ್ಕೂ ಕೂಡ ಒಂದು ಮನವಿಯನ್ನು ಮಾಡಿರುವಂಥದ್ದು. ಅಂದರೆ ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರನ್ನು ಹರಿಸಬೇಡಿ, ಯಾಕೆಂದರೆ ಮಂಡ್ಯ ಜಿಲ್ಲೆಯ ರೈತರು ಕೂಡ ಸಂಕಷ್ಟಕ್ಕೆ ಸಿಲುಕಿದ್ದಾರೆ, ಕುಡಿಯೋ ನೀರನ್ನು ಉಳಿಸ್ಕೊಳ್ಬೇಕು. ಏನಾದರೂ CWRC ಸೂಚನೆಯಂತೆ ತಮಿಳುನಾಡಿಗೆ ನೀರನ್ನು ಹರಿಸಿದ್ರೆ ಮುಂದಿನ ದಿನಗಳಲ್ಲಿ ಬಹಳಷ್ಟು ಸಮಸ್ಯೆ ಆಗ್ತದೆ. ಆ ನಿಟ್ಟಿನಲ್ಲಿ ಯಾವುದೇ ಕಾರಣಕ್ಕೂ CWRC ಒಂದು ಸೂಚನೆಯನ್ನು ಆದೇಶವನ್ನು ಕೊಟ್ಟಿದೆ, ಅದನ್ನು ಪಾಲನೆ ಮಾಡಬಾರ್ದು. CWMA ಮುಂದೆ ಅದರ ಒಂದು
ಸಮಜಾಯಿಸಿಯನ್ನು ಕೊಡಬೇಕು ಮತ್ತೆ ನೀರನ್ನು ಬಿಡೋದಕ್ಕೆ ಆಗಲ್ಲ ನಿಟ್ಟಿನಲ್ಲಿ ವಾಸ್ತವ ಸ್ಥಿತಿಯನ್ನ ಮನವರಿಕೆಯನ್ನು ಮಾಡಿಕೊಳ್ಬೇಕು ನಿಟ್ಟಿನಲ್ಲಿ ಗಣಿಗ ರವಿಕುಮಾರ್ ಅವರು ಹೇಳಿರುವಂಥದ್ದು. ಅಷ್ಟೇ ಅಲ್ಲ, CWRC ಅಧಿಕಾರಿಗಳ ವಿರುದ್ಧವೂ ಕೂಡ ಒಂದಷ್ಟು ಅಸಮಾಧಾನವನ್ನು ಹೊರಹಾಕಿರುವಂಥದ್ದು. ಅಂದ್ರೆ ಎಲ್ಲೋ ಕುಳಿತು ಅವರು ಆದೇಶವನ್ನು ಕೊಡುವಂಥದ್ದು ಸರಿ ಇಲ್ಲ. ಇಲ್ಲಿನ ವಾಸ್ತವ ಸ್ಥಿತಿಯನ್ನು ಮೊದಲು ಅವರು ಅರಿಬೇಕು, ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿ ಮತ್ತು ನಂತರ ಈ ರೀತಿಯ ತೀರ್ಪುಗಳನ್ನು ಕೊಡಬೇಕು. ಈ ರೀತಿ ಒಂದು ತೀರ್ಪನ್ನು ಕೊಟ್ಟಿರುವಂಥದ್ದು ನಿಜಕ್ಕೂ ಕೂಡ ಆಘಾತಕಾರಿ ವಿಚಾರ. ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರನ್ನು ಹರಿಸಬಾರದು ನಿಟ್ಟಿನಲ್ಲಿ ಇದೀಗ ಗಡಿಗ ರವಿಕುಮಾರ್ ಅವರು ತಮ್ಮದೇ ಸರ್ಕಾರದ ವಿರುದ್ಧ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು, ಒಂದು ರೀತಿ ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇರುವಂಥದ್ದು. ಆದರೆ ಇಲ್ಲಿ ಮತ್ತೊಂದು ವಿಚಾರ ಅಂತಂದ್ರೆ ತಮಿಳುನಾಡು ಸಮುದ್ರಕ್ಕೆ ನೀರನ್ನು ಹರಿಬಿಡ್ತಾ ಇರುವಂಥದ್ದು ನಿಜಕ್ಕೂ ಕೂಡ ಇದು ಆಘಾತಕಾರಿ ವಿಚಾರ ಅಂತಾನೆ ಹೇಳ್ಬೋದು. ಆ ನಿಟ್ಟಿನಲ್ಲಿ ಸರ್ಕಾರ ಯಾವ ರೀತಿ CWMA ಮುಂದೆ ಏನು ನಾಡಿದ್ದು ಸಭೆ ಇದೆ ಅದರ ಮುಂದೆ ವಾದವನ್ನು ಮಂಡಿಸುತ್ತೆ ಎಂಬುದನ್ನ ಸದ್ಯ ಕಾದು ನೋಡಬೇಕಾಗಿದೆ. ಆದರೆ ಹಳೆ ಮೈಸೂರು ಭಾಗದ ಅದರಲ್ಲೂ ಕೂಡ ಮಂಡ್ಯ ರೈತರು ಇದೀಗ ಬೀದಿಗಿಳಿದು ಈ ಒಂದು ತೀರ್ಪಿನ ವಿರುದ್ಧ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಈ ಒಂದು ಪ್ರತಿಭಟನೆ ಕಿಚ್ಚು ಮತ್ತಷ್ಟು ಹೆಚ್ಚಾಗುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು. ಯಾಕೆಂದರೆ ಕಬಿನಿ ಡ್ಯಾಮ್ನಲ್ಲಿ ಈಗಾಗಲೇ ನೀರನ್ನು ಅಲ್ಪ ಮಟ್ಟಿಗೆ ಬಿಡಲಾಗ್ತಾ ಇದೆ. KRS ಡ್ಯಾಮ್ನಿಂದ ಏನಾದರೂ ಮತ್ತೆ ನೀರನ್ನು ತಮಿಳುನಾಡಿಗೆ ಹರಿಸಿದ್ರೆ ಖಂಡಿತವಾಗಿಯೂ ಕೂಡ ಈ ಒಂದು ಹೋರಾಟ ಉಗ್ರ ಸ್ವರೂಪವನ್ನು ಪಡ್ಕೊಳ್ಳುವುದರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತಲೇ ಹೇಳ್ಬೋದು. ರಾಹುಲ್. ರೈಟ್ ನಂದೀಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.